ಆಯ್ತಪ್ಪ ಬರಿ. ನೀನ್ ತುಂಬಾ ಹುಷಾರಾಗಿದ್ಯಾ ಬಿಡು. ಅದೇನಂದ್ರೆ ನೀನು ಜಾಣ ಅಲ್ವಾ, ಎಲ್ಲದನ್ನು ಬೇಗ ಬೇಗ ಕಲಿತೀಯಾ. ಕಾಲ್ ಹೊರಗ್ ಬಂದಿದೆ. ಕಾಲ್ ಹೊರಗ್ ಬಂದಿದ್ಯಾ? ಯಾರದ ಕಾಲ್? ಅಲ್ಲ ಅಲ್ಲ, ಅದು ಕಾಲ್ ಹೊರಗಡೆ ಇಡದೆ ಮನೆಯಲ್ಲೇ ಚೆನ್ನಾಗಿ ಓದ್ಕೊಂಡ್ರೆ ಗೊತ್ತಾಗತ್ತೆ ನಿನ್ ಹಣೆ ಬರ ಏನು ಅಂತ. ಆಯ್ತಪ್ಪ, ನನ್ನ ಹಣೆ ಬರ ಅಂತ ನಂಗೆ ಗೊತ್ತು. ನಾನು ಓದಿ ದೊಡ್ಡ ಆಫೀಸರ್ ಆತೆ. ಅದೇ ನಮ್ಮ ಮನೆಯಲ್ಲಿ ಇದ್ದಲ್ಲ ಭುವನ, ಅವನ ಪರಿಸ್ಥಿತಿ ಅಂತ ಯಾರಿಗೂ ಬೇಡ. ಇದೇನಿದು, ಇವನು ಯಾಕೋ ನನ್ನೇ ಟಾರ್ಗೆಟ್ ಮಾಡಿದಾನೆ. ಯಾಕಾಗ ಹೇಳ್ತಿದ್ಯೋ? ಇಲ್ದಿರ ನೀನೇ ಕಾಣಕ್ಕ, ಎಲ್ಲೂ ಕೆಲಸ ಸಿಗದೆ ಊರೆಲ್ಲ ಅಲಿತಿದ್ದ. ನಮ್ಮೂರ ಸಿಕ್ಕವನಿಗೆ ಈಗ ಕಂಡ್ರೆ ಚೀತು ಅನ್ಸ್ಕೊಂಡಿದ್ದ. ಎಂದಕ್ಕೆ ಇರ್ಕವ? ಆಯ್ತಲ್ಲ ಅಲ್ಲಿಗೆ ಮರ್ಯಾದೆ. ಪುಟ್ಟನ ಕೈಲಿ ಮಂಗಳಾರತಿ, ಅದನ್ನ ಇಲ್ಲಿ ಮಂಚದ ಕೆಳಗೆ ಬಿತ್ಕೊಂಡು ಕೇಳಿಸ್ಕೊಳ್ಳೋದು ದುಸ್ಥಿತಿ. ಇನ್ನೂ ಏನೇನೆಲ್ಲ ಆಗೋದಿದ್ಯಪ್ಪ ನನ್ನ ನಸೀಬಲ್ಲಿ. ಇವಾಗ ಕಂಡ್ರೆ ಹಿಂಗೆ ಬಿಟ್ರ ಅಪ್ಪಾಚಿ ಮತ್ತು ಅವನ ದೋಸ್ತಿಗಳು ಅವ್ರನ್ನೆಲ್ಲ ಹೇಗಳ ಸರಿ ಮಾಡ್ತೀರೇನೋ ದೇವ್ರು. ಪುಟ್ಟ, ಹಾಗೆಲ್ಲ ಮಾತಾಡಬಾರ್ದು ಕಣೋ. ನೋಡು, ಅವ್ರವ್ರ ಯೋಗ್ಯತೆ ಅವ್ರವ್ರಿಗಿರುತ್ತೆ. ಎಂತ ಯೋಗ್ಯತೆ ಮಣ್ಣು. ನಿನ್ನೆ ಬಚ್ಚಿ ಕೊಟ್ಟಲ್ಲ ಹೂವ, ಅದೆಂತ ಒಳ್ಳೆ ಕೆಲ್ಸನದ? ಹಂಗೆಲ್ಲಾರು ಮಾಡ್ತಾರ? ಓಹೋ, ಹೂವು. ಗುಡ್, ವೆರಿ ಗುಡ್. ಅಯ್ಯೋ ಇರ್ಲಿ ಪುಟ್ಟ, ಬಿಡು ಹೋಗ್ಲಿ. ನೋಡು, ನೀನಿಲ್ಲಿ ಬಂದಿದ್ಯಾ ಅದಕ್ಕೆ ಮೊದಲು ಆ ಕೆಲಸ ಮಾಡು. ಬರೀ ಸದ್ದು ಮಾಡಿದ್ರೆ ಮರ್ಯಾದೆ ಹೋಗುತ್ತೆ.